ಹಾಡ ಹಗಲೇ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಅತ್ಯಂತ ಬರ್ಬರವಾಗಿ ದುಷ್ಕರ್ಮಿಗಳು ಕೊಲೆಗೈದು ಮುಗಿಸಿದ್ದಾರೆ. ಹಾಗಾದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿಯ ಹತ್ಯೆಗೆ ಕಾರಣ ಏನು ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ. ರಿಯಲ್ ಎಸ್ಟೇಟ್ ಉದ್ಯಮಿಯ ಬರ್ಬರ ಹತ್ಯೆಗೈದು ಕಾರ್ನಲ್ಲೇ ಬಿಟ್ಟು ಹೋದ ಹಂತಕರು. ಹಾಡು ಹಗಲೇ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿ ಸ್ವಿಫ್ಟ್ ಕಾರ್ನಲ್ಲಿ ಬಾಡಿ ಬಿಟ್ಟು ಹಂತಕರು ಪರಾರಿಯಾಗಿದ್ದಾರೆ. ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರೋ ಕಾರಣ ಕೊಲೆಯ ಸುತ್ತ 10 ಹಲವು ಅನುಮಾನಗಳು ಕೇಳಿ ಬರ್ತಿವೆ. ಯಲಹಂಕ ಪೊಲೀಸರಿಂದ ಉದ್ಯಮಿಯ ಕೊಲೆಯ ರಹಸ್ಯ ಭೇದಿಸುವ ಕೆಲಸ ನಡೀತಾ ಇದೆ. ಕೃಷ್ಣಪ್ಪ ಯಾದವ್ ಎಂಬ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ದುಷ್ಕರ್ಮಿಗಳು ಸ್ಕ್ರೂ ಡ್ರೈವರ್ನಿಂದ ಎದೆಯ ಭಾಗಕ್ಕೆ ಚುಚ್ಚಿ ಕೊಲೆ ಮಾಡಿದ್ದಾರೆ. ಸ್ವಿಫ್ಟ್ ಕಾರ್ನಲ್ಲಿ ಉದ್ಯಮಿ ರಕ್ತಸಿಕ್ತವಾಗಿ ಉಸಿರು ಚೆಲ್ಲಿದ್ದಾರೆ. ಹತ್ಯೆಯಾದ ಕೃಷ್ಣಪ್ಪ ಯಾದವ್ ನಿನ್ನೆ ಕೆಲಸದ ಮೇಲೆ ಹೊರಗೆ ಹೋಗಿದ್ರು. ಸಂಜೆ ಬಳಿಕ ಕೃಷ್ಣಪ್ಪ ಯಾದವ್ ಫೋನ್ ಸ್ವಿಚ್ ಆಫ್ ಆಗಿತ್ತು. ಎಲ್ಲೋ ಹೋಗಿರ್ಬೇಕು ಅಂತ ಮನೆಯವರೆಲ್ಲ ಕೃಷ್ಣಪ್ಪ ಬರುವಿಕೆಗಾಗಿ ಕಾಯ್ತಾ ಇದ್ರು. ಆದರೆ ಬೆಳಗ್ಗೆ ಬಾಗಲೂರು ಕ್ರಾಸ್ನಲ್ಲಿ ಕಾರು ಮತ್ತು ಶವ ಪತ್ತೆಯಾಗಿತ್ತು. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಫೋನ್ ಮಾಡಿ ಕೊಲೆ ಆಗಿರೋ ಬಗ್ಗೆ ಕುಟುಂಬಕ್ಕೆ ಮಾಹಿತಿ ನೀಡಿದ್ರು. ಇವ್ರು ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಹಂಗೆ ಒಂದು 3 ರಿಂದ 4 ಜನದ ಜೊತೆಗೆ ಅವ್ರದ್ದೇ ಕಾರಲ್ಲಿ ಆಚೆ ಹೋಗಿದ್ರು ಅಂತ ನಮಗೆ ಇಲ್ಲಿವರೆಗೆ ಮಾಹಿತಿ ಇದೆ. ಅವ್ರದ್ದು ಬಾಡಿ ಮೇಲೆ ಎಷ್ಟೊಂದು ಇಂಜುರಿ ಮಾರ್ಕ್ಸ್ ಇದೆ. ಸೊ ಆ ಕಾರಣದಿಂದ ನಾವು ಮರ್ಡರ್ ಕೇಸ್ ಈಗ ರಿಜಿಸ್ಟರ್ ಮಾಡಿದ್ದೀವಿ. ನಿನ್ನೆ ಯಾರ ಜೊತೆ ಹೋಗಿದ್ರು ಅಂತ ಹೇಳ್ಬಿಟ್ಟು ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಸಮಯದಲ್ಲಿ ಯಾರು ಆರೋಪಿಗಳು ಅಂತ ಹೇಳ್ಬಿಟ್ಟು ಪತ್ತೆ ಆಗುತ್ತೆ. ಮಧ್ಯಾಹ್ನ ಹೋದ್ರಿ ಸರ್. ಮಧ್ಯಾಹ್ನ 9:30 ನಮ್ಮ ಚಿಕ್ಕಮ್ಮ ಫೋನ್ ಮಾಡೋರಂತೆ, ಬರ್ತಾ ಇದೆ ಮನೆಗೆ ಬರ್ತಾ ಇದೆ ಅಂತ ಹೇಳೋರಂತೆ. ಅಷ್ಟೇ, ಆದ್ಮೇಲೆ ಮತ್ತೆ ಫೋನ್ ಮಾಡಿಲ್ಲ. ಜೊತೆಲಿ ಯಾರ್ಯಾರು ಹೋಗಿದ್ರ ಅಂತ? ಯಾಕಂದ್ರೆ ಬೆಳಿಗ್ಗೆ ನಾವು ನೋಡಿರೋದು ಬೆಳಿಗ್ಗೆ 8 ಗಂಟೆಗೆ. ನಿಮ್ಗೆ ಯಾರು ಫೋನ್ ಮಾಡಿದ್ರು? ನಮ್ಮವ್ರು ಯಾರು ಸ್ಕೂಲ್ ಮಗನ ಬಿಡಕ್ಕೆ ಹೋಗ್ತಾ ಕಾರಿಲ್ಲಿದೆ, ಕಾರಲ್ಲಿ ಬಾಡಿ ಅಂತ ಫೋನ್ ಮಾಡಿದ್ರು. ಘಟನೆ ಸಂಬಂಧ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಲಹಂಕ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ರಿಯಲ್ ಎಸ್ಟೇಟ್ ವಿಚಾರವಾಗಿ ಮರ್ಡರ್ ನಡೆದಿರೋ ಸಾಧ್ಯತೆ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.